ಕುಡಿಯುವ ನೀರಿಗಾಗಿ ಮಹಿಳೆಯ ಏಕಾಂಗಿ ಹೋರಾಟ. ಸತತ 10 ವರ್ಷಗಳಿಂದ ನೀರಿಲ್ಲದೆ 1 ಕಿಲೋಮೀಟರ್ ದೂರದಿಂದ ಬಿಂದಿಗೆಯಲ್ಲಿ ಹೊತ್ತು ನೀರು ಪೂರೈಕೆ. ಅವ್ರು ನೀರು ಹೊತ್ಕೊಂಡು ಕೆಲಸ ಮಾಡಕ್ ಕಷ್ಟ ಆಯ್ತೈತೆ. ನನ್ನ ದಯವಿಟ್ಟು ಕೇಳ್ಕೊಳ್ಳೋದಿಷ್ಟೇ, ನೀರು ಕೊಡಿ ನಮ್ಗೆ. ಹೌದು ವೀಕ್ಷಕರೇ, ಸಾಲಿಗ್ರಾಮ ತಾಲೂಕಿನ ಮಾಯಕೋಡ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಾಡ್ಯ ಗ್ರಾಮದ ಹೇಮಾ ಅವರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆಶಾ ಕಾರ್ಯಕರ್ತೆಯಾಗಿ ಸೇವೆಯನ್ನ ಸಲ್ಲಿಸುತ್ತಾರೆ. ಸ್ವಚ್ಛತೆ ಆರೋಗ್ಯದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಇವರಿಗೆ ಕುಡಿಯುವ ನೀರಿನ ಸಮಸ್ಯೆ. ಮನೆ ಕಟ್ಟುವಾಗ ಇಂದಿರಾ ಗಾಂಧಿ ಯೋಜನೆ ಮಂಜೂರಾತಿ ಪತ್ರ ನೀಡಿದ ಅಧಿಕಾರಿಗಳು ಕುಡಿಯುವ ನೀರು ಕೇಳಿದ್ರೆ ಡಾಕ್ಯುಮೆಂಟ್ ಫೇಕ್ ಅಂತಾರಂತೆ. ದಿನ ಬೆಳಗಾದ್ರೆ ಗೋಳು, ಕೇಳೋರ್ಯಾರು ಇವರ ಗೋಳು. ಅಯ್ಯೋ ದೇವರೇ, ನೀರು ಕೊಡಪ್ಪ ಅಂತ ಬೇಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಸಿಗೆ ಮತ್ತು ನೀರಿನ ಕೊರತೆಯ ಸಮಯದಲ್ಲಿ ಪಿಡಿಒ ಹಾಗೂ ಅಧಿಕಾರಿಗಳನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಜೊತೆಗೆ ತೀವ್ರ ಸಮಸ್ಯೆ ಇರುವ ಪ್ರದೇಶಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆ ಮಾಡಲು ಸರ್ಕಾರ ಸೂಚಿಸಿದರೂ ಈ ಪಂಚಾಯಿತಿಯಲ್ಲಿ ಆ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಕನಿಷ್ಠ ಮೂಲಭೂತ ಸೌಕರ್ಯದಲ್ಲಿ ಪ್ರಾಥಮಿಕ ಹಂತ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದೆ ಪರದಾಡುವಂತಾಗಿದೆ. 1983 ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಸಂದರ್ಭದಲ್ಲಿ RDPR ಕಾಯ್ದೆ ಜಾರಿಗೆ ತರಲಾಯಿತು. 1993 RDPR ಜಾರಿಗೆ ಬರುತ್ತೆ. ದುರಂತ ಅಂದರೆ 2026 ಬಂದರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ತಾಂಡವಾಡ್ತಾ ಇದೆ. RJ ನ್ಯೂಸ್ ಮನೆ ಪರಿಶೀಲನೆಗೆ ಹೋದಾಗಲೂ ಕಂಡು ಬಂದಿದ್ದು ಹತ್ತಿರದಲ್ಲೇ ಇರುವ ವಾಟರ್ ಟ್ಯಾಂಕ್, ಮನೆಯಿಂದ ದೂರವಿದ್ದ ರಸ್ತೆ. ಸಾಲಿಗ್ರಾಮ ತಾಲೂಕಿನ ಮಾಯಗೋಡ್ನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಡ್ಯ ಗ್ರಾಮದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕೆಲಸ ಮಾಡುವಂತಹ ಆಶಾ ವರ್ಕರ್ ಹೇಮಾ ಅವರು ಕಳೆದ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ತುಂಬಾ ನೆರಳಾಡ್ತಿರುವಂತಹ ಪರಿಸ್ಥಿತಿ ಇಲ್ಲಿ ವಾತಾವರಣ ಸೃಷ್ಟಿಯಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ PDOಗೆ ಮತ್ತೆ ಇಒಗೆ ಎಲ್ಲರೂ ಕೂಡ ಮನವಿ ಸಲ್ಲಿಸಿದ್ರು ಕೂಡ ದಾಖಲೆಗಳು ಸರಿ ಇಲ್ಲ ಅನ್ನೋ ಒಂದು ನೆಪವನ್ನ ಹೇಳ್ತಾ ಇದಾರಂತೆ. ಪ್ರಸ್ತುತ ಇವಾಗ ಇವ್ರು ತೋರಿಸಿರೋ ಮಾಹಿತಿಗಳ ಪ್ರಕಾರ ಮನೆ ಕಟ್ಟೋದಕ್ಕೆ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಾಣ ಮಾಡೋದಕ್ಕೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದಾರೆ. ಜೊತೆಗೆ ಕರೆಂಟ್ ಬಿಲ್ಲನ್ನು ಕೂಡ ಅಧಿಕೃತವಾಗಿ ಆ ಮನೆಯಲ್ಲಿ ಇರ್ತಕ್ಕಂಥ ಕರೆಂಟ್ ಬಿಲ್ಲನ್ನು ಕೂಡ 6 ನಂಬರ್ ಕೂಡ ದೊರೆತಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಾಬ್ಲಮ್, ಕನಿಷ್ಠ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸೋಕೆ PDO ಅವರು ವಿಫಲ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ 1993 ಅಲ್ಲಿ RDPR ಯೋಜನೆ ತಗೊಬರ್ತಾರೆ ರಾಮಕೃಷ್ಣ ಹೆಗಡೆ ಅವರು, ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್. ಆ ಒಂದು ಉದ್ದೇಶ ಏನು, ಗ್ರಾಮೀಣ ಭಾಗದಲ್ಲಿ ಇರುವಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಮನೆ ವ್ಯವಸ್ಥೆ ಹಾಗೂ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಹೋಗ್ಲಾಡಿಸಬೇಕು ಅಂತಾನೆ ಯೋಜನೆ ತರ್ತಾರೆ. ಬಟ್ 2026 ಆದ್ರೂ ಕೂಡ ಇವ್ರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕೊಡಿಸೋದಕ್ಕೆ ವಿಫಲವಾಗ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಇದು ಇಡೀ ನಾಗರಿಕ ಸಮಾಜನೇ ಯೋಚನೆ ಮಾಡುವಂತ ವಿಚಾರ. ಇದು ಸರ್ವೆ ನಂಬರ್ 99 ನನಗೆ ಈ ಹಕ್ಕು ಪತ್ರ ಕೊಟ್ಟಿದ್ರು. ಈ 2 ಪತ್ರ ಅಂದ್ರೆ ಊರೊಳಗೆ ಒಂದು ಗ್ರಾಮ ಪಂಚಾಯತಿಯಿಂದ ಸೈಟ್ಗಳನ್ನ ಮಾಡಿ ಮನೆಗಳು ಕೊಟ್ಟಿದ್ರು. ಅಲ್ಲಿ ಖಾಲಿ ಆದ್ಮೇಲೆ ನಮ್ಮ ಅಕ್ಕ ಮತ್ತೆ ನಮ್ಮ ಅಪ್ಪ ರೋಡ್ ಸೈಡ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಇಲ್ಲಿ ಖಾಲಿ ಆಗಿದ್ರಿಂದ ಅಲ್ಲಿ ಮುಗ್ದೋಗಿದ್ದ ಸೈಟ್ಗಳಿಲ್ಲ ಅದಕ್ಕೋಸ್ಕರವ ಇಲ್ಲಿ ಅರ್ಜಿ ಕೊಟ್ಟೆ. ಮನೆ ಸೈಟ್ ಪತ್ರ ಹಿಡ್ದಿ ಫೋಟೋ ಸಮೇತ ಅರ್ಜಿ ಕೊಟ್ಟೆ. ಅರ್ಜಿ ಕೊಟ್ಟಾಗ ಆಗ ಕೊರೋನಾ ಟೈಮ್ 19ರಲ್ಲಿ ಕೊರೋನಾ ಈಗ ಅರ್ಜಿ ಈಗ ಖಾತೆ ಮಾಡ್ಕೊಡಕ್ ಆಗಲ್ಲ ಕಣಪ್ಪ, ಮನೆ ಕಟ್ಕೊಂಡು ಇರೋಗು ಅಂತ ಹೇಳಿದ್ರು. ಆ ಟೈಮಲ್ಲಿ ಇಒ ಒಬ್ರು PDO ಒಬ್ರು ವಾಮನ್ ರಾವ್ ಅಂತಿದ್ರು. 5,000 ರೂಪಾಯಿ ಕ್ಯಾಶ್ ಇಸ್ಕೊಂಡ್ರು. ನಂತರ ಖಾತೆ ಮಾಡಿಸೋದ್ ಕೊಡ್ತೀನಿ, ಹೋಗಮ್ಮ ನೀನ್ ಮನೆ ಕಟ್ಕೊಂಡು ಇರೋಗಮ್ಮ, ಪತ್ರ ಇದ್ಮೇಲೆ ನಿಂಗೆ ಯಾಕಮ್ಮ ಅಲ್ಲಿ ನಾವು ಎಷ್ಟು ವರ್ಷಗಳಿಂದ ನೀರಿನ ಸಮಸ್ಯೆ ಆಗೈತೆ ನಿಮ್ಗೆ? ಅಲ್ಲಿ 7-8 ವರ್ಷದಿಂದ ಆಯ್ತು ಸರ್. ಏನ್ ಮಾಡ್ತೀರಾ? ಕುಡಿಯೋ ನೀರಿಗೆ ಏನ್ ಮಾಡ್ತೀರಾ? ಬೇರೆ 1 ಕಿಲೋಮೀಟರ್ ದಿಂದ ತರಬೇಕು ಸರ್. ನಾನು ಅಪ್ಪ ಅಮ್ಮ ಹಾಲಿ ಸ್ಕೂಟ್ರಲ್ಲಿ ಚೌರ್ಯಗಳು ಮಾಡಿಕೊಂಡು ಚೌರ್ಯಗಳಲ್ಲಿ ನೀರ್ ತಂದು ನನ್ನ ಆಶಾ ವರ್ಕರು ನನ್ಗೆ ಆ ಕೆಲ್ಸಕ್ಕೂ ತೊಂದ್ರೆ ಆಯ್ತದೆ. ನೀರು ಅಲ್ಲಿಂದ ಬೈಕಲ್ಲಿ ತಂದು ನಾನು ಕೊಡಬೇಕು. ಮನೇಲಿ ಸಂಸಾರ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. 2 ಮಕ್ಳ ಜೊತೆ ನಾನು ಸಂಸಾರ ಮಾಡ್ತಾ ಇದ್ದೀನಿ. ಮಕ್ಳ ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರು ಇಲ್ಲ ಅಂತದ್ರಲ್ಲಿ ನಾನು ಒಬ್ಳು ನನ್ನ ಮಕ್ಳು ಹಾಕೊಂಡು ನಾನು ಜೀವನ ಮಾಡ್ತಾ ಇದೀನಿ. 2018ರಲ್ಲಿ ನಾನು ಇಲ್ಲಿಗೆ ಮನೆ ಫೋಟೋ ಸಮೇತ ಹಿಡ್ದಿ ಪತ್ರ ಇದರಿಂದಾನು ನಾನು ಅವಾಗ ಇವ್ರು ಖಾತೆ ಮಾಡ್ಕೊಡಿ ಸರ್, ನನ್ಗೆ ಮನೆ ಕಟ್ಕೊಂಡು ವಾಸವಾಗಿರ್ಬೇಕು ಅಂದಾಗ ಪತ್ರ ಐತಲ್ಲ ಹೋಗಿ ಕಟ್ಕೊಂಡು ಇರೋಗಮ್ಮ, ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದ್ನಿ. 5,000 ರೂಪಾಯಿ ದುಡ್ಡು ಇಸ್ಕೊಡು, ಖಾತೆ ಮಾಡಿಸೋದ್ ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅವರು ವರ್ಗಾಂತ ಅವ್ರು ಇವ್ರು ಕೊಡ್ತೀನಿ ಈ ಕೊಡ್ತೀನಿ ಅಂತ ಹೇಳಿ ಸಾಕಾಗಿ ಕೊನೆಯಲ್ಲಿ ನಮ್ಗೆ ಏನಂದ್ರು, ಇದು ಫೇಕ್ ನಮ್ಮ ಇದೇ ಫೇಕ್ ಅಂದ್ರು. ಇದು ಫೇಕ್ ಅಂದ್ರೆ ನಾನು ಸರ್ ನಮ್ಗೆ ಒಬ್ರು ಅಧಿಕಾರಿಗಳು ಯಾವ ಸರ್ವೆ ನಂಬರ್ ಬರ್ದಿರ್ತಾರೆ ಏನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿರಕಲ್ಲ. ಇವ್ರು ಅವತ್ತಿಂದ ಇವತ್ತಿನವರೆಗೂ ಒಂದ್ ದಿನ ತಪ್ಪಾಗದೆ ಅಮ್ಮ ಸರ್ವೆ ನಂಬರ್ ತಗೋದೆ ತಿದ್ದಿಸ್ಕೊಳ್ಳಿ ಹಾಕೊಳ್ಳಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ ಮನವಿ ಎಲ್ಲೆಲ್ಲಿ ಕೊಟ್ಟಿದ್ದೀರಮ್ಮ ಇವಾಗ? ಸರ್. ಇಲ್ಲಿಗೆ ಪಂಚಾಯತಿಗೆ 2019-20 ಇಲ್ಲೇ ಬೇಕಾದಷ್ಟು ನಿಮ್ ತೋರಿಸಿ ದಾಖಲೆಗಳವೆ.
ಇವಾಗ ಕೊಟ್ಟಿದೀನಿ ತಹಸೀಲ್ದಾರ್ ಪ್ರತಿ ಒಂದಕ್ಕೂ ನಾನು ರಿಜಿಸ್ಟರ್ ಪೋಸ್ಟ್ ಮಾಡಿದೀನಿ. ಏನ್ ಹೇಳ್ತಾರಮ್ಮ ಅವರು ಅವ್ರು ಯಾರು ಈಗ ಇವ್ರು ಕೇಳ್ತಾರೆ ಅವ್ರಿಗೊಂದು ನ್ಯಾಯ ಒದಗಿಸಿ ಸುಮಾರು ಇಲ್ಲೇ ತೋರಿಸ್ತೀನಿ ಸುಮಾರವೇ. ಅವರೆಲ್ಲ ಏನ್ ನೀವು ಅಮ್ಮ ಅಂದ ಅದೇನೈತೆ ಅದ್ ನೋಡಿ ರೆಡಿ ಮಾಡ್ಕೊಡಿ ಒಂದು ಲೆಟರ್ ಹಾಕ್ತಾರೆ ನನಗೆ ಹೋಗ್ತಾರೆ ಇವ್ರಿಗೆ ಹೋಗ್ತಾರೆ. ಇವರು ಇದೇ ಹಿಂಬರ ಯಾವಾಗ ಬೇಕು ಅವ್ರಿಗೆ ಬೇಕಾದಾಗ ಹಿಂಬರ ಕೊಟ್ಕೊಳ್ಳೋದು ಬೇಕಾದಾಗ ಅವ್ರಿಗೆ ಹೆಂಗೆ ಡಾಕ್ಯುಮೆಂಟ್ಸ್ ಬೇಕು ಆ ರೀತಿ ಪ್ರೊಸೀಜರ್ ಮಾಡ್ಕೊಂಡು ಹೋಗೋರು. ಇದುವರೆಗೂ ಸರ್ ಸುಮಾರು ಸರಿ ನಮ್ಗೆ ನಾನು ಈ ತರ ಕೇಳಿದಾಗ ಕೊನೆಗೆ ಲೋಕಾಯುಕ್ತ ಕೋರ್ಟ್ಗೆ ಹಾಕಿದೀನಿ. ಇವ್ರು ಏನೇನ್ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಅಲ್ಲೂ ಕಳಿಸ್ತಾರೆ ಹೊರತು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿಲ್ಲ. ಇವ್ರು ಅಧಿಕಾರಿಗಳಾಗಿ ನಡ್ಕೋತಾ ಇಲ್ಲ. ಏನಂತ ಅಂದ್ರೆ ಇವ್ರ ತರ ಇವ್ರು ಹೇಳ್ದಂಗ್ ನಾವ್ ಕೇಳಕ್ ಆಗಲ್ಲ. ನಾವ್ ನಮ್ಮ ಕೆಲಸ ಮಾಡ್ಕೊಂಡು ನಾವ್ ಅನ್ನ ಮಾಡಿ ತಿನ್ಕೊಂಡು ನಮ್ಮಲ್ಲಿ ನಾವ್ ಇದ್ಕೊಂಡ್ರೆ ಇವ್ರು ರಾಜಕೀಯದವರು ಇವ್ರು ಆ ಕಡೆಯವರು ಇವ್ರು ಈ ಕಡೆಯವರು ಅಂತ ಹೇಳ್ಕೊಂಡು ಅಲ್ಲಿ ಬಾ ನಾನು ಹೇಳ್ತೀನಿ ಕೊಡಿಸ್ತೀನಿ ಇಲ್ಲಿ ಬಾ ಕೊಡಿಸ್ತೀನಿ ಇವ್ರ ಕೈಲಿ ಹೋಗಿ ಅವ್ರನ್ನ ಕೇಳು ಇವ್ರನ್ನ ಕೇಳು ಈ ಅಂತಾರೆ. ರೀತಿ ಪ್ರತಿಭಟನೆ ಎಷ್ಟು ದಿನಗಳು ಸರ್ ಎಷ್ಟು ಇದನ್ನ ದಿನ ಮಾಡಿದ್ರಿ? ಹಲವಾರು ಬಾರಿ ಮಾಡಿದೀನಿ. ಹೋದ ತಿಂಗಳು 24 ಮಾಡಿದೀನಿ. ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಒಂದು ಸಲ ಹಿಂಗೆ ಮನವಿಗೆ ನಾನು ನೀರ್ ಕೊಡದೇ ಇರಕ್ಕೆ ನಾನು ಇಲ್ಲಿ ಧರಣಿ ಕೂತ್ಕೋತೆ ಅಂತ ಕೊಡ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ಗೂ ಇವ್ರು ರಾಜ್ಯ ಪಿಡಿಒ ಸರ್ ಫೋನ್ ಮಾಡಿ ಏನ್ ಹೇಳ್ತಾರೆ, ಸರ್ ಅದನ್ನೆಲ್ಲ ತಗೋಬಿಡಿ ಸರ್ ಕಂಪ್ಲೇಂಟ್ ತಗೋಬಿಡಿ ಸರ್ ಏನಿಲ್ಲ ಸರ್ ನಾವು ಸರಿ ಮಾಡ್ತೀವಿ ಅಂತ. ಅವತ್ ಬೇಕಾದ್ರೆ ಕ್ಯಾಮ್ರಾ ತೆಗೆಸ್ ನೋಡಿ ಅಲ್ಲಿ ಹೋಗಿ CC ಕ್ಯಾಮ್ರಾವ ನಾನು ಕಂಪ್ಲೇಂಟ್ ಕೊಡುವಾಗ ಖುದ್ದಾಗಿ PDF ಅಂದಿರೋದೇ ಐತೆ ರೆಕಾರ್ಡ್ ಆಗಿರ್ತದೆ ತೋರಿಸಿ ಬೇಕಾದ್ರೆ ನೋಡ್ಕೊಳ್ಳಿ ಅಲ್ಲಿ ಹೋಗಿ. ಇವ್ರು ಯಾವಾಗ ಬಂದ್ರು ನಮ್ಗೆ ಆ ಕೊಡ್ತೀನಿ ಈ ಕೊಡ್ತೀನಿ ಅಂತ ಹೇಳ್ಕೊದು. ಆಮೇಲೆ ಇಲ್ಲಿ ಎಲ್ಲರೂ ಕೇಳಿದ್ರೆ ಇದು ಫೇಕ್. ಯಾವ ಅಧಿಕಾರಿಗಳಿಗೆ ಯಾರೋ ಹಿಂಗ್ ಫೋನ್ ಮಾಡಿದ್ರೆ ನಿಮ್ಗೆ ಯಾಕಮ್ಮ ನೀರ್ ಕೊಟ್ಟಿಲ್ಲ ಅಂತ ಕೇಳಿದಾಗ ಸರ್ ಇರೋವೆಲ್ಲ ಫೇಕು ಸರ್ ಅದೇ ಫೇಕು ಸರ್ ಜಾಗವೇ ಫೇಕು ಅಲ್ಲೈತೆ ರೋಡ್ ಎಲ್ಲ ಇವ್ರು ಬಂದು ಸರ್ವೆ ಮಾಡಿದ್ರು ಸರ್. ಸರ್ವೆ ಆಫೀಸರ್ನೇ ಕರ್ಕೊಂಡ್ ಬಂದು ಸರ್ವೆ ಮಾಡಿದಾಗ ಇದು ಗೌರ್ಮೆಂಟ್ ಜಾಗ 32 ಕುಂಟೆ ಜಾಗ ಐತೆ ಈ ಜಾಗದಲ್ಲಿ ಅಮ್ಮ ಮನೆ ಕಟ್ಕೊಂಡು ಅದು ರೋಡ್ ಪಕ್ಕ ಹೊರತು ರೋಡ್ ಸೇರಿಲ್ಲ. ಸರ್ವೇನು ಮಾಡೋರು ಇವ್ರು ಎಲ್ಲಾನು ಮಾಡಿ ಎಲ್ಲಾ ರೆಕಾರ್ಡ್ಸ್ ಇವ್ರು ಇಟ್ಕೊಂಡವ್ರೆ. ಇಲ್ಲಿಗೆ ಬಂದ್ ರೆಕಾರ್ಡ್ ಮಾಡ್ಕೊಳ್ಳೋ ತಪ್ಪು ಏನ್ ಮಾಡ್ಕೋತಾರೆ ಇವ್ರಿಗೆ ಹೆಂಗ್ ಬೇಕೋ ಅಧಿಕಾರಿಗಳಿಗೆ ಹೆಂಗ್ ಬೇಕೋ ಆ ತರ ರೆಕಾರ್ಡ್ಗಳೆಲ್ಲಾನು ಸೃಷ್ಟಿ ಮಾಡ್ಕೊಂಡು ಇಟ್ಕೊಂಡು ಇವಮ್ಮ ಇವತ್ತು ಬೆಳಿಗ್ಗೆಯಿಂದನೂ ಸ್ಟ್ರೈಕ್ ಮಾಡ್ತಾ ಇದ್ದೀರಾ. ಮಾಡ್ತಾ ಇದ್ದೀನಿ ಸರ್. ನಿಮ್ ಬಗ್ಗೆ ಏನಾದ್ರು ಒಂದ್ ಸೆಕೆಂಡ್ ನಿಮ್ ಬಗ್ಗೆ ಏನಾದ್ರು ಇಲ್ಲಿರುವಂತ ಅಧಿಕಾರಿಗಳು ನಿಮ್ ಬಗ್ಗೆ ಏನು ಎಂತ ಅಂತ ಇವತ್ತಾದ್ರೂ ನಿಮ್ಮನ್ನ ಕೇಳಿದ್ರ? ಈಗ್ಲೂ ಸರ್ ಈಗ್ಲೂ PDF ಏನ್ ಮಾಡಿದ್ರು 2:30ಗೆ ನಾನ್ ಬೆಳಗ್ಗೆ ಬಂದ್ ಕೇಳ್ದೆ. ಇವ್ರು ಅಂದ್ರು ವಿಜಯ್ ಸರ್ ಅಂದ್ರು ಮೇಡಮ್ ಇವತ್ತು PDF ರಜಾ ಹಾಕೊಂಡ್ರೆ ಮಡಿಕೇರಿಗೆ ಹೋಗೋರಿ ಅಂತ. ನಾನು ಮತ್ತೆ ಸರ್ಗೆ ಇನ್ಫಾರ್ಮ್ ಮಾಡೋಣ ಅಂತ PDF ಫೋನ್ ಮಾಡಿದೆ. PDF ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರೇನ್ ಹೇಳ್ತಾರೆ, ಮೇಡಮ್ ನಾನು ಬೆಂಗಳೂರಲ್ಲೇ ಇದ್ದೀನಿ ಇವತ್ತು ನಾನು ವೀರಕ್ಲ ನಾಳೆಗೆ ಬನ್ನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಗ್ರಾಮದ ಜನಪ್ರತಿನಿಧಿಗಳಿಗೆ ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ? ಸರ್ ಇದನ್ನ ಕೊಟ್ಟಿ ಬಾಳ ವರ್ಷ ಮನೆ ಕಟ್ಟಿ ಇದೆಲ್ಲ ಮಾಡಾಯ್ತು. ಅಲ್ಲೇನ್ ಮಾಡಿ ಇದನ್ನ ಕೊಟ್ಟಿ ಬಾಳ ವರ್ಷ ಮನೆ ಕಟ್ಟಿ ಇದೆಲ್ಲ ಮಾಡಾಯ್ತು. ಅಲ್ಲೇನ್ ಮಾಡ್ತಾರೆ ಒಬ್ರು ಮುಖಂಡ್ರವ್ರೆ ನಮ್ಮೂರಲ್ಲಿ. ಈ ಊರ್ಗೆ ಏನಪ್ಪಾ ಅಂದ್ರೆ ಪ್ರತಿ ಒಂದ್ ಅವ್ರು ಹೇಳ್ದಂಗ್ ನಾವ್ ಕೇಳ್ಬೇಕು. ಆ ಉದ್ದೇಶಕ್ಕೆ ನಮ್ಮನ್ನ ಈ ತರ ತೊಂದ್ರೆ ಕೊಡ್ತಾರೆ. ಆಮೇಲೆ ಜನಗಳು ನಮ್ಗೆ ಯಾರುವೆ ಸರ್ ವೈಯಕ್ತಿಕವಾಗಿ ಬಂದು ಯಾಕೆ ಮನೆ ಕಟ್ ಮಾಡಿ ಯಾಕೆ ನೀರು ಸುಮಾರು ಜನ ಹೇಳಿದ್ರು ಸರ್ ಬೇಕಾದ್ರೆ ಪಂಚಾಯತ್ ಒಂದು ಮೆಂಬರ್ಗಳೆಲ್ಲ ಸೈನ್ ಮಾಡ್ಕೊಂಡು ತಗೋಬೋ ಅಂದ್ರೆ ಅದ್ನೂ ತಂದ್ಕೊಟ್ಟೆ ಸರ್ PDOಗೆ. ನಾನು ಈಗ ಈ ಹಾಲಿ ಇರೋ ಮೆಂಬರ್ಗಳ್ನು ಸೈನ್ಗಳು ಹಾಕ್ಸ್ಕೊಂಡ್ ಸರ್ ನಾವು ಕುಡಿಯೋ ನೀರ್ ಕೊಡಿ ಮೇಡಮ್ ಸರ್ ಕುಡಿಯೋ ನೀರ್ ಕೊಡಿ ನಾನು ಏನ್ ಕೇಳ್ತಾ ಇದೀನಿ ಕುಡಿಯೋ ನೀರ್ ಕೊಡಿ ಅಂತ ಅಂದೆ. ಆಮೇಲೆ ಅಷ್ಟು ಹೋಯ್ತವ ನಮ್ಮ ಹಾಡ್ಯದಲ್ಲಿ ತೋಟ ಮಾಡೋರ್ಗೆ ನಲ್ಲಿ ಕೊಟ್ಟವ್ರೆ. ಹಾಲಿ ತೋಟಗಳು ಏನು ಅವ್ರಿಗೆ ಸೊಪ್ಪು ತರಕಾರಿ ಬೆಳೆಯಕ್ಕೆ ತೋಟ ತಂಗು ಸಸಿ ಬೆಳೆಯಕ್ಕೆ ಕೊಟ್ಟವ್ರೆ. ಅದನ್ನ ತೋರ್ಸ್ತೀನಿ ಬನ್ನಿ ಈಗ್ಲೂ ನಾನು ನೋಡ್ಕೊಂಡ್ ಬೇಕಾದ್ರೆ ನೀವೇ ಬಂದ್ ರೆಡಿ ಮಾಡ್ಕೊಂಡ್ ಬನ್ನಿ ಕೊಟ್ಟವ್ರೆ. ಬೇರೆ ನೀರವ್ರಿಗೆ ಕೊಟ್ಟವ್ರೆ. ಏನು ಇಲ್ವಾ ಹಾಲಿ ನಮ್ಮ ಹಾಡ್ಯದಲ್ಲಿ ಅರ್ಧ ಊರು ಒಂದೇ ಸರ್ವೆ ನಂಬರ್ ಕೂತದೆ. ಒಬ್ಬ ಈ ಹತ್ರ ಹಕ್ಕುಪತ್ರವೂ ಇಲ್ಲ ಒಂದು ಏನು ಕುಲ ಗೋತ್ರ ಅನ್ನೋದಿಲ್ಲ ಅಂತವ್ರಿಗೆ ನಲ್ಲಿ ಲೈಟ್ ಕೊಟ್ಕೊಂಡು ಅವ್ರು ಹೇಳ್ದಂಗ್ ಕೇಳ್ಕೊಂಡು ಅವ್ರು ಇದ್ ಮಾಡ್ತಾರೆ. ನಾನ್ ಕೇಳುದು ನಾನು ಒಬ್ಬ ಆಶಾ ಕಾರ್ಯಕರ್ತೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಿರೋಳ್ಗೆ ನನ್ಗೆ ಯಾಕೆ ನೀರ್ ಕೊಡ್ತಾ ಇಲ್ಲ ನಾನ್ ಕೇಳೋದು ನೀರ ಕುಡಿಯೋ ನೀರ್ ಸರ್ ನಾನು ಏನ್ ಇವ್ರನ್ನ ಖಾತೆ ಮಾಡ್ಕೊಡಿ ಇಂದ ಖಾತೆ ಇಡೀ ಗ್ರಾಮ ಹೋದಾಗ ನಂದು ಹೋಯ್ತದೆ ಇಡೀ ಗ್ರಾಮ ಉಳ್ಕೊಂಡು ನಂದು ಉಳ್ಕೋತದೆ. ನಾನ್ ಕೇಳೋದು ಇಷ್ಟೇ ಈಗ ಇಡೀ ಗ್ರಾಮದಲ್ಲಿ ಇಲ್ಲೇ ನಮ್ ದಮ್ನಳ್ಳಿ ಇಲ್ಲಿ ನಾಡಕನಹಳ್ಳಿ ದಮ್ನಳ್ಳಿಲಿ ರೈಸಿಂಗ್ ಪೇಪರ್ 20 ಮನೆ ಯಾರ್ದೋ ಸರ್ವೆ ನಂಬರ್ ಯಾರ್ದೋ ಮನೆ ಕಟ್ಟವ್ರೆ ಅವ್ರು ಕೊಟ್ಟವ್ರೆ ಅಲ್ಲಿ 20 ಮನೆಗೆ. ನಮ್ ಹಾಡ್ಯದಲ್ಲಿ ಇಡೀ ಅರ್ಧ ಊರೇ ಐತೆ ಅವ್ರಿಗೆ ನೀರ್ ಕೊಟ್ಟವ್ರೆ. ಸಕ್ಕರೆ ಸರ್ ಬಾರೇಲ್ ಬನ್ನಿ ಈಗ ಮುರಾರ್ಜಿ ಸ್ಕೂಲ್ ತಾವು ಒಂದ್ ಲೆಕ್ಕ ಒಂದ್ 70-80 ಮನೆ ಮೇಲ್ ಕಟ್ಟವ್ರೆ ಅವ್ರಿಗೆಲ್ಲ ನೀರ್ ಕೊಟ್ಟವ್ರೆ. ಹಾಲಿ ನನಗ್ ಕೊಡಕ್ಕೆ ಇವ್ರು ಇಲ್ಲದ್ ಫೇಕು ಇದೇ ಸರಿ ಇಲ್ಲ ಅಕ್ರಮ ಆದ್ರೆ ಸಕ್ರಮ ಮಾಡಿ ಸರ್ ಇಲ್ವಾ ತಪ್ಪಾಗಿದೆ ಇದನ್ನ ತಿದ್ದಿ ನಮ್ಗೆ ರೆಡಿ ಮಾಡ್ಕೊಡಿ. ಅದನ್ನ ಬಿಟ್ಟು ನೀರ್ ಕೊಡಲ್ಲ ನೀನ್ ಸರಿ ಇಲ್ಲ ನಮ್ಗೆ ನೀರ್ ಕೊಡಲ್ಲ ನಮ್ ಉದ್ದೇಶ ಏನ್ ಸರ್ ನಮ್ಗೆ ಈಗ ನೀವು ಮಾರ್ನಿಂಗ್ ಇಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಮಾಡ್ತಾ ಇದ್ದೀವಿ. ಸಮಯ 6 ಗಂಟೆ 10 ನಿಮಿಷ ಆಗೈತೆ. ಆಯ್ತು. ಇನ್ ಕತ್ಲೆ ಆದ್ರೂ ಕೂಡ ನೀವು ಈ ಜಾಗದಿಂದ ಸರ್. ಹೋಗ್ತೀರಾ ಅಥವಾ ಇಲ್ಲೇ ಇರ್ತೀರಾ? ಖಂಡಿತ ಇಲ್ಲ ಎಷ್ಟೇ ದಿನಗಳಾಗ್ಲಿ ಅದ್ ಎಷ್ಟು ತಿಂಗಳ ಗಂಟೆ ವರ್ಷ ಗಂಟೆ ಕೂರ್ಸ್ಕೊಂಡೇ ಬಿಡ್ಲಿ ನಾನ್ ಕೇಳಿದ್ರು ನ್ಯಾಯ ಒಂದೇ ಸರ್. ನ್ಯಾಯವಾಗಿ ಎಲ್ರಿಗೂ ಕೊಟ್ಟಿದಾರಾ ನಾನ್ ತೋರ್ಸ್ತೀನಿ ಇಲ್ಲ ತೆಗಿಲಿ ಇಲ್ಲ ನಾನು ಕೊಡ್ಲಿ ನಾನ್ ಕೇಳ್ದು ಇಷ್ಟೇ ಸರ್. ಯಾರ್ಯಾರಿಗೆ ಅಕ್ರಮವಾಗಿ ಅವ್ರು ಕೊಟ್ಟವ್ರಲ್ಲ ಅವ್ರಿಗೆ ಬೇಕಾದವ್ರಿಗೆ ಅವ್ರ ಹತ್ರ ಅದನ್ನ ತೆಗಿಲಿ ಇಲ್ಲ ನಾನು ಕೊಡ್ಲಿ. ನ್ಯಾಯ ಒಂದೇ ನ್ಯಾಯ ಎಲ್ರು ಈಗ ಕುಡಿಯೋ ನೀರು ಕುಡಿಯೋದೇ ತಾನೇ. ಇದಕ್ಕೆ ಪರಿಹಾರ ಸಿಗ್ದಿಲ್ಲ ಅಂದ್ರೆ ನೀವು ಸ್ಥಳ ಬಿಟ್ಟು ಹೋಗಲ್ಲ? ಹೋಗೋದಿಲ್ಲ ಖಂಡಿತ ಹೋಗೋದಿಲ್ಲ ಏನ್ ಬೇಕಾರಾಗ್ಲಿ ಸರ್. ನಾನು ಇಷ್ಟು ವರ್ಷ ಈ ಒಬ್ರು ಅಧಿಕಾರಿಗಳು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಮ್ಮ ನಿಮ್ಗೆ ಯಾಕೆ ನಾಳೆ ಕೊಡ್ತೀನಿ ಬೆಳಗ್ಗೆ ನಾಳೆ 12 ಗಂಟೆಗೆ ಬನ್ನಿ ಅಮ್ಮ ನಿಮ್ ನೀರ್ ರೆಡಿ. ಈಗ ತಿಂಗಳು 24 ಕೂತಿದೆ ಸರ್. ಇದೇ ಗ್ರಾಮಸ್ಥರು ಸುಮಾರು ಜನ ಇದ್ರು ಆಗೆಲ್ಲ ಏನಂದ್ರು ಲೈವ್ ಬಿಡ್ತಿದ್ರು ಆಗೇನಂದ್ರು ಅಮ್ಮ ಇವೆಲ್ಲ ಬೇಡಮ್ಮ ನಿಮ್ಗೆ ನಾಳೆ ಬಂದ್ಬಿಟ್ಟು ನಾನು ನಮ್ಮ ಮನೆ ಪರಿಶೀಲನೆ ಮಾಡ್ಬಿಟ್ಟು ನಿಮ್ ಕುಡಿಯೋ ನೀರ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಸರ್ ರವಿ ಸರ್ ಹೇಳ್ಬಿಟ್ಟು ಅವ್ರು ಬಂದ್ರು ನೋಡಿದ್ರು ಹೋದ್ರು.
ಅದ್ರಿಂದ ಅಡ್ರೆಸ್ಗೂ ಇಲ್ಲ ಇನ್ನೇನು ಇಲ್ಲ. ಕೇಳಿದ್ರೆ ಇರಮ್ಮ ಹಾಕೊಡ್ತೀವಿ, ಇರಮ್ಮ ಕೇಳ್ತೀವಿ. ಆ ಬಾಕಿಯವ್ರು ಬಂದಿದವ್ರು ಕೇಳ್ದೆ, ಸರ್ ನೀವು ಅವತ್ತು ಎಲ್ಲಿ ಎದ್ ಬಂದ್ಬಿಡಮ್ಮ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಂತ ಅಂದಿದ್ದಕ್ಕೆ, ನಾವು ಹೇಳೋದ್ ಹೇಳ್ತೀವಿ, ಅವರೇ ಕೇಳ್ತಿಲ್ಲ, ನಾವೇನ್ ಮಾಡಕ್ಕಾಗತ್ತೆ, ನಾವೇನ್ ಅಧಿಕಾರಿಗಳ ನಾವ್ ಹೇಳಕ್ಕೆ ಅಂತಾರೆ. ಅಂದ್ರೆ ನಾನ್ ಹೇಳುದು ಸರ್, ಇದು ಫೇಕ್ ಅನ್ನೋದಾದ್ರೆ ಇದೇನ್ ರೋಡ್ ಸಿಗಂತದ? ಇಲ್ಲ ಇದಿಷ್ಟು ಆಶಾ ವರ್ಕರ್ ಹೇಮ ಅವರು ನೀಡಿರುವಂತಹ ಮಾಹಿತಿ. ಇವ್ರು ಕೇಳ್ತಾ ಇರುವಂತದ್ದು ಮನೆ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ, ಕುಡಿಯುವ ನೀರನ್ನ ಮಾತ್ರ ಕೇಳ್ತಾ ಇದ್ದಾರೆ. ಕುಡಿಯುವ ನೀರನ್ನು ಕೊಡೋದಕ್ಕೆ ವಿಫಲವಾಗ್ತಿರುವಂತಹ ಪಂಚಾಯತಿ ವಿರುದ್ಧ ಇವರು ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು. ಬೆಳಿಗ್ಗೆಯಿಂದ ಇವತ್ತು ಕಂಟಿನ್ಯೂಸ್ ಆಗಿ 6 ಗಂಟೆವರೆಗೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾರ್ನಿಂಗ್ 10:30 ಹಿಡಿದು ಈ ಪ್ರತಿಭಟನೆಗೆ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ರಾತ್ರೋರಾತ್ರಿ ಧರಣಿಯನ್ನ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇವರು. ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಇಡೀ ನಾಗರಿಕ ಸಮಾಜ ಇದ್ರ ಬಗ್ಗೆ ಯೋಚನೆ ಮಾಡಿ ಇವ್ರಿಗೊಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡುವಲ್ಲಿ ಅಧಿಕಾರಿಗಳಿಗೆ ಮನಮುಟ್ಟವಾಗಿ ಮಾತಾಡ್ಬೇಕು ಅನ್ನೋದು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ವಿ. ಬಸವರಾಜ್ ಎಸ್ ಪಿ, ಆರ್ಜೆ ನ್ಯೂಸ್, ಸಾಲಿಗ್ರಾಮ. ಅಧಿಕಾರಿಗಳು ಬಂದವ್ರಲ್ಲ ಮಿಸ್ಗೈಡ್ ಮಾಡಿ ರೋಡ್ ಐತೆ ರೋಡ್ ಇರೋದು ಇನ್ನೂ 30 ಅಡಿ ಹಿಂದಕ್ಕೆ ಐತೆ. ಆದ್ರೂ ಮಿಸ್ಗೈಡ್ ಮಾಡಿ ನಂಗೆ ನಲ್ಲಿ ಕೊಡ್ದೇನೆ ಬಹಳ ವರ್ಷ ಸತಾಯಿಸ್ತಾ ಇದಾರೆ. ನೀರು ನಾನು 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರ್ ತರಬೇಕು. ವಯಸ್ಸಾದ ಅಮ್ಮವ್ರ ಕೈಲಿ ನಾನು ಮಾಡಿದ ಕಷ್ಟ ಕೆಲಸ ಮಾಡ್ತಾ ಇದ್ದೀನಿ. ಆಶಾ ಕಾರ್ಯಕರ್ತೆಯಾಗಿ ಆದ್ರೂ ನಮ್ಗೆ ನೀರು ಕೊಡ್ತಾ ಇಲ್ಲ. ನಾನು ಬಂದಾಗ ಅಧಿಕಾರಿಗಳಿಗೆಲ್ಲ ಹೋಗಿ ಹೇಳಿದ್ರೆ ಬರೀ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳುದು, ಬೇರೆ ವಿಚಾರಗಳಿಗೆ ತಗೊಂಡು ನಮ್ಗೆ ನೀರು ಕೊಡ್ದಂಗೆ ತೊಂದರೆ ಕೊಡ್ತಾವ್ರೆ. ಒತ್ತಿಲ್ಲ ಟ್ಯಾಂಕ್ ಐತೆ, ಟ್ಯಾಂಕಿ ಇಷ್ಟು ಅನುಭವ ಇಟ್ಕೊಂಡ್ರು ನನಗೆ ನೀರು ಕೊಡ್ತಾ ಇಲ್ಲ. ರೋಡಿರೋದು ಆ ಕಡೆ ಬಂದು ಅಧಿಕಾರಿಗಳಿಗೆಲ್ಲ ಹೇಳೋದು, ರೋಡ್ ತಿಮ್ಮರೆ ಕಟ್ಟವ್ರೆ ಅಂತ ಹೇಳ್ಕೊಂಡು ನಂಗೆ ನೀರು 8 ವರ್ಷದಿಂದ ನೀರು ಕೊಡದೆ ಸತಾಯಿಸ್ತಾವ್ರೆ. ನಾನು 2 ಕಿಲೋಮೀಟರ್ ನೀರು ತಂದು ಜೀವನ ಮಾಡ್ಬೇಕು. ನನ್ನ ಮಕ್ಳು ಕಟ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ನಂಗೆ ಬಹಳ ತೊಂದರೆ ಕೊಡ್ತಾವ್ರೆ. ನಮ್ಮ ವಯಸ್ಸಾದ ತಂದೆ ತಾಯಿ ಅವ್ರಿಗೆ ನೀರು ಹೊತ್ಕೊಂಡು ಕೆಲಸ ಮಾಡಕ್ ಕಷ್ಟ ಆಯ್ತೈತೆ. ನಾನು ದಯವಿಟ್ಟು ಕೇಳ್ಕೊಳ್ಳೋದು ಇಷ್ಟೇ, ನೀರು ಕೊಡಿ ನಮ್ಗೆ. ನಿಮ್ದಾಗ ನೀರು ಕುಡಿಯಕ್ಕೆ ಮೂಲಭೂತ ಸೌಕರ್ಯ ನಮ್ಗೆ 3 ದಿನಕ್ಕೆ ಕರೆದು ಆಶಾ ಕಾರ್ಯಕರ್ತೆ ಮೀಟಿಂಗ್ ಮಾಡ್ತಾರೆ. ನೀರ್ ಮಾತ್ರ ನಮಗ್ ಕೊಡ್ತಾ ಇಲ್ಲ. ಕೇಳಿದ್ರೆ ಬರೀ ಇಲ್ಲದ್ನೇ ಕಥೆಗಳು ಹೇಳ್ಕೊಂಡು ಆಗ ಬಾ ಈಗ ಸುಳ್ಳು ಹೇಳ್ಕೊಂಡು 8 ವರ್ಷದಿಂದ ತಳ್ಳಿಬಿಟ್ಟವ್ರೆ. ನಾನು ಕೇಳ್ಕೋದಿಷ್ಟೇ, ನಮ್ಗೆ ಕುಡಿಯೋಕೆ ನೀರು ಕೊಡಿ. ನಾವು ಒತ್ತಿ ಟ್ಯಾಂಕ್ ಇಟ್ಕೊಂಡ್ರೆ ನೀರು ಕುಡಿಯೋಕೆ ಆಯ್ತಾ ಇಲ್ಲ. ಎಣ್ಣೆಗೆ ಸಗಿಂದ ನೀರು ತೆಗೆದಂಗೆ ಗುಂಡಿ ತೆಗೆದು ನಲ್ಲಿ ಹಾಕೊಳ್ಳೋ ಅಷ್ಟು ಇದಿಲ್ಲ. ನಮಗೆ ಬಹಳ ತೊಂದರೆ ಕೊಡ್ತಾವ್ರೆ ಅಧಿಕಾರಿ.